ಲಿಟಿಗೇಷನ್ಗೆ ಸಾಕ್ಷಿಯಾಗುತ್ತಾ ಕರ್ನಾಟಕ ಅನ್ನೋದು ಸದ್ಯದ ಪ್ರಶ್ನೆ. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಸಿಪಿ ಯೋಗೇಶ್ವರ್ ಒಂದು ಸ್ಫೋಟಕ ಮಾತು ಹೇಳಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ಯೋಗೇಶ್ವರ್ ಹಾಗಾದ್ರೆ ಅಂಥ ಮಾತು ಏನ್ ಹೇಳಿದ್ರು? ಯೋಗೇಶ್ವರ್ ಹೇಳ್ತಾರೆ, ನನಗೆ ಟಾಸ್ಕ್ ಕೊಟ್ರೆ ಜೆಡಿಎಸ್ ನ ಒಡೆಯೋದಕ್ಕೆ ರೆಡಿ. ನಾನು ಮನಸ್ಸು ಮಾಡಿದ್ರೆ ಜೆಡಿಎಸ್ ನಲ್ಲಿ ಶಾಸಕರೇ ಇರಲ್ಲ. ಜೆಡಿಎಸ್ ನಲ್ಲಿ 18 ಶಾಸಕರನ್ನ ಡಿವೈಡ್ ಮಾಡ್ತೀನಿ ಅಂತ ಯೋಗೇಶ್ವರ್ ಹೇಳಿದ್ದಾರೆ. ನನಗೆ ಟಾಸ್ಕ್ ಕೊಟ್ರೆ 1 ತಿಂಗಳಲ್ಲೇ ಈ ಕೆಲಸ ಮಾಡ್ತೀನಿ. ನಾಳೆ ಬೆಳಗ್ಗೆಯಿಂದಾನೇ ಕೆಲಸ ಮಾಡಿ ಕಾಂಗ್ರೆಸ್ಗೆ ಅವ್ರನ್ನೆಲ್ಲರನ್ನ ಸೇರಿಸ್ತೀನಿ. ಇದು ದೊಡ್ಡ ಸವಾಲು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಮುಂದಿನ ಚುನಾವಣೆ ವೇಳೆಗೆ ರಾಜ್ಯದಲ್ಲಿ ಜೆಡಿಎಸ್ ಇರೋದಿಲ್ಲ ಅಂತ ಯೋಗೇಶ್ವರ್ ಹೇಳಿದ್ದಾರೆ. ಜೆಡಿಎಸ್ ಶಾಸಕರಿಗೆ ಅವರ ಭವಿಷ್ಯದ ಬಗ್ಗೆ ಪ್ರಶ್ನೆ ಇದೆ. 3 ವರ್ಷದ ಬಳಿಕ ಪಾಪ ಅವರೆಲ್ಲ ಎಲ್ಲಿಗೆ ಹೋಗ್ತಾರೆ ಅಂತ ಸಿಪಿವೈ ಹೇಳಿದ್ದಾರೆ. ನನಗೊಂದು ವೇಳೆ ಟಾಸ್ಕ್ ಕೊಟ್ರೆ 1 ತಿಂಗಳಲ್ಲೇ ಈ ಕೆಲಸ ಮಾಡಾಕ್ತೀನಿ. ಜೆಡಿಎಸ್ ನಲ್ಲಿ ಇರೋ 18 ಶಾಸಕರನ್ನ ಎಳ್ಕೊಂಡು ಕಾಂಗ್ರೆಸ್ ಕರ್ಕೊಂಡು ಬರ್ತೀನಿ. ಅವರಿಗೆಲ್ಲ ಮುಂದಿನ ಭವಿಷ್ಯ ಏನಪ್ಪಾ ಅಂತ ಟೆನ್ಷನ್ ಇದೆ. ಅದೇನ್ ನನಗೆ ದೊಡ್ಡ ಸವಾಲಾಗೋದಿಲ್ಲ ಅಂತ ಕಾನ್ಫಿಡೆನ್ಸ್ ವ್ಯಕ್ತಪಡಿಸ್ತಾರೆ ಯೋಗೇಶ್ವರ್. ಹಾಗಾದ್ರೆ ಏನ್ ಹೇಳಿದ್ರು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ನ್ಯೂಸ್ ಅವರ್ ಸ್ಪೆಷಲ್ ನಲ್ಲಿ ಯೋಗೇಶ್ವರ್ ನೋಡಿ. ಸರ್, ಇದು ಅವರ ಪಕ್ಷಕ್ಕೆ ಇರ್ತಕ್ಕಂಥ ಪ್ರಶ್ನೆ. ನಾನು ಉತ್ತರ ಕೊಡಬಾರ್ದು, ಯಾಕೆಂದರೆ ಕುಮಾರಸ್ವಾಮಿ ನಾಳೆ ಅಬ್ಜೆಕ್ಷನ್ ಮಾಡ್ತಾರೆ. ನನ್ನ ಪಾರ್ಟಿ ಅವನೇ ಯಾರು ಮಾತಾಡೋದು ಅಂತ. ಆದರೂ ಹೇಳ್ತೀನಿ, ಇವತ್ತು ನಾವು ಮನಸ್ಸು ಮಾಡಿದ್ರೆ JDS ಅಲ್ಲಿ ಯಾವ MLAಗಳು ಇರಲ್ಲ. ಸಂಪರ್ಕದಲ್ಲಿದ್ದೆಲ್ಲ ಇದ್ದಾರಾ ಸರ್? ಮಾಡಿದ್ರೆ ನಾವು ಮೈಂಡ್ ಮಾಡಿದ್ರೆ 15 ಜನ ಇರ್ತಕ್ಕಂಥ 18 ಜನ MLA ಡಿವೈಡ್ ಮಾಡಿ ಕಾಂಗ್ರೆಸ್ ಸೇರಿಸ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ. ನನಗೇಂದ್ರೆ ಟಾಸ್ಕ್ ಕೊಟ್ಟರೆ 1 ತಿಂಗಳಲ್ಲಿ ಮಾಡಿಕೊಡ್ತೀನಿ. ಅರೆ ತಮಾಷೆ, 1 ತಿಂಗಳಲ್ಲಿ ಮಾಡದೆ ಹೋದರೆ ನಾನು ಯೋಗೇಶ್ವರೇ ಅಲ್ಲ. ನನಗೆ ಪಾರ್ಟಿ ಟಾಸ್ಕ್ ಕೊಟ್ಟು ಇಂಥವ್ರು ಕರ್ಕೊಬ ಅಂತ ಅಂದರೆ ನಾಳೆ ಬೆಳಗ್ಗೆಯಿಂದನೇ ಕೆಲಸ ಮಾಡಿ ಕಾಂಗ್ರೆಸ್ ಸೇರಿಸ್ತೀನಿ. ಅದೇನು ದೊಡ್ಡ ಏನು ನನಗೆ ಸವಾಲು ಅಂತ ಅನ್ನಿಸ್ತಾ ಇಲ್ಲ. ಅಂತ ಸಿಚುವೇಶನ್ ಎಕ್ಸ್ಪೀರಿಯನ್ಸ್ ಇದೆ ಬಿಜೆಪಿ. ಎಕ್ಸ್ಪೀರಿಯನ್ಸ್ ಅಲ್ಲ ಸರ್, ಅದೊಂದು ಟ್ಯಾಲೆಂಟ್. ಅರೆ ಎಕ್ಸ್ಪೀರಿಯನ್ಸ್ ಅಲ್ಲ. ಈಗ ನನಗೆ ಭಾಳ ಜನ ಮಾತಾಡ್ತಾರೆ, ಏನಪ್ಪ ಪ್ರಯೋಜನ ಇಲ್ಲ, ಇಲ್ಲಿ ಏನು ಕುಮಾರಸ್ವಾಮಿಗೆ ಭವಿಷ್ಯ ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಸರ್. JDS MLAಗಳಿಗೆ ಅವ್ರು ಮುಂದೆ ಪೊಲಿಟಿಕಲಿ ಸೆಟ್ಲ್ ಆಗ್ಬೇಕು ಸರ್. ಅವರು ಇನ್ನು 3 ವರ್ಷಕ್ಕೆ ಎಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ? ಪುನಃ JDSಯಿಂದ ನಿಂತ್ಕೊಂಡ್ರೆ ಕುಮಾರಸ್ವಾಮಿ ನಾಮಬಲದಿಂದ ಗೆಲ್ಲೋಕ್ಕಾಗಲ್ಲ. ದೇವೇಗೌಡರ ಈಗಾಗಲೇ ಮುಗಿದ ಕಾಲ. ದೇವೇಗೌಡರ ನಾಮಬಲದಿಂದ ಗೆಲ್ಲೋಕ್ಕಾಗಲ್ಲ. ಯಾವ ವಿಚಾರ ಇಟ್ಕೊಂಡು ಅವ್ರು JDSಯಿಂದ ಪುನಃ ಸ್ಪರ್ಧೆ ಮಾಡ್ತಾರೆ? ಏನು ಓಪ್ಸಿದೆ ಅವ್ರಿಗೆ ಪೊಲಿಟಿಕ್ಸಲ್ಲಿ? ಇಲ್ಲ ಕಾಂಗ್ರೆಸ್ಗೆ ಬರಬೇಕು, ಇಲ್ಲ BJPಗೆ ಹೋಗಬೇಕು. ಎಲ್ಲೆಲ್ಲಿ ಮನೆ ಖಾಲಿ ಇದೆ ಅಲ್ಲಿ ಹೋಗ್ಬೇಕಾಗ್ತದೆ. ಮುಂದಿನ ಚುನಾವಣೆ ಹೊತ್ತಿಗೆ JDS ರಾಜ್ಯದಲ್ಲಿ ಇರೋದಿಲ್ಲ, ಅವ್ರ ಅಸ್ತಿತ್ವ ಇರೋದಿಲ್ಲ. ಅವರು ಇಲ್ಲ BJPಲಿ ಅವ್ರು ಮರ್ಜ್ ಮಾಡ್ತಾವ್ರೇನೋ ಗೊತ್ತಿಲ್ಲ. ಮರ್ಜ್ ಮಾಡೋ ಚಾನ್ಸಸ್ ಜಾಸ್ತಿ ಅಂತ ಅನಿಸುತ್ತೆ. ಮರ್ಜ್ ಮಾಡದೆ ಹೋದರೂ MLAಗಳು ಇರ್ತಕ್ಕಂಥ MLAಗಳು ಭಾಳ ಜನ ಅವರವರು ಸ್ಥಾನ ಭದ್ರ ಮಾಡ್ಕೊಳ್ಳೋಕ್ಕೆ ಅವರು ಪ್ಲ್ಯಾನ್ ಮಾಡ್ಕೋತಾರೆ. ಅದು ನನಗೆ ಗೊತ್ತಿದೆ ಸರ್. ಇದು ಅವರ ಪಕ್ಷಕ್ಕೆ ಇರ್ತಕ್ಕಂಥ ಪ್ರಶ್ನೆ. ನಾನು ಉತ್ತರ ಕೊಡಬಾರ್ದು, ಯಾಕೆಂದರೆ ಕುಮಾರಸ್ವಾಮಿ ನಾಳೆ ಅಬ್ಜೆಕ್ಷನ್ ಮಾಡ್ತಾರೆ. ನನ್ನ ಪಾರ್ಟಿ ಅವನೇ ಯಾರು ಮಾತಾಡೋದು ಅಂತ. ಆದರೂ ಹೇಳ್ತೀನಿ, ಇವತ್ತು ನಾವು ಮನಸ್ಸು ಮಾಡಿದ್ರೆ JDS ಅಲ್ಲಿ ಯಾವ MLAಗಳು ಇರಲ್ಲ. ಸಂಪರ್ಕದಲ್ಲಿದ್ದೆಲ್ಲ ಇದ್ದಾರಾ ಸರ್? ಮಾಡಿದ್ರೆ ನಾವು ಮೈಂಡ್ ಮಾಡಿದ್ರೆ 15 ಜನ ಇರ್ತಕ್ಕಂಥ 18 ಜನ MLA ಡಿವೈಡ್ ಮಾಡಿ ಕಾಂಗ್ರೆಸ್ ಸೇರಿಸ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ. ನನಗೇಂದ್ರೆ ಟಾಸ್ಕ್ ಕೊಟ್ಟರೆ 1 ತಿಂಗಳಲ್ಲಿ ಮಾಡಿಕೊಡ್ತೀನಿ. ಅರೆ ತಮಾಷೆ, 1 ತಿಂಗಳಲ್ಲಿ ಮಾಡದೆ ಹೋದರೆ ನಾನು ಯೋಗೇಶ್ವರೇ ಅಲ್ಲ. ನನಗೆ ಪಾರ್ಟಿ ಟಾಸ್ಕ್ ಕೊಟ್ಟು ಇಂಥವ್ರು ಕರ್ಕೊಬ ಅಂತ ಅಂದರೆ ನಾಳೆ ಬೆಳಗ್ಗೆಯಿಂದನೇ ಕೆಲಸ ಮಾಡಿ ಕಾಂಗ್ರೆಸ್ ಸೇರಿಸ್ತೀನಿ. ಅದೇನು ದೊಡ್ಡ ಏನು ನನಗೆ ಸವಾಲು ಅಂತ ಅನ್ನಿಸ್ತಾ ಇಲ್ಲ. ಅಂತ ಸಿಚುವೇಶನ್ ಎಕ್ಸ್ಪೀರಿಯನ್ಸ್ ಇದೆ ಬಿಜೆಪಿ. ಎಕ್ಸ್ಪೀರಿಯನ್ಸ್ ಅಲ್ಲ ಸರ್, ಅದೊಂದು ಟ್ಯಾಲೆಂಟ್. ಅರೆ ಎಕ್ಸ್ಪೀರಿಯನ್ಸ್ ಅಲ್ಲ. ಈಗ ನನಗೆ ಭಾಳ ಜನ ಮಾತಾಡ್ತಾರೆ, ಏನಪ್ಪ ಪ್ರಯೋಜನ ಇಲ್ಲ, ಇಲ್ಲಿ ಏನು ಕುಮಾರಸ್ವಾಮಿಗೆ ಭವಿಷ್ಯ ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಸರ್. JDS MLAಗಳಿಗೆ ಅವ್ರು ಮುಂದೆ ಪೊಲಿಟಿಕಲಿ ಸೆಟ್ಲ್ ಆಗ್ಬೇಕು ಸರ್. ಅವರು ಇನ್ನು 3 ವರ್ಷಕ್ಕೆ ಎಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ? ಪುನಃ JDSಯಿಂದ ನಿಂತ್ಕೊಂಡ್ರೆ ಕುಮಾರಸ್ವಾಮಿ ನಾಮಬಲದಿಂದ ಗೆಲ್ಲೋಕ್ಕಾಗಲ್ಲ. ದೇವೇಗೌಡರ ಈಗಾಗಲೇ ಮುಗಿದ ಕಾಲ. ದೇವೇಗೌಡರ ನಾಮಬಲದಿಂದ ಗೆಲ್ಲೋಕ್ಕಾಗಲ್ಲ. ಯಾವ ವಿಚಾರ ಇಟ್ಕೊಂಡು ಅವ್ರು JDSಯಿಂದ ಪುನಃ ಸ್ಪರ್ಧೆ ಮಾಡ್ತಾರೆ? ಏನು ಓಪ್ಸಿದೆ ಅವ್ರಿಗೆ ಪೊಲಿಟಿಕ್ಸಲ್ಲಿ? ಇಲ್ಲ ಕಾಂಗ್ರೆಸ್ಗೆ ಬರಬೇಕು, ಇಲ್ಲ BJPಗೆ ಹೋಗಬೇಕು. ಎಲ್ಲೆಲ್ಲಿ ಮನೆ ಖಾಲಿ ಇದೆ ಅಲ್ಲಿ ಹೋಗ್ಬೇಕಾಗ್ತದೆ. ಮುಂದಿನ ಚುನಾವಣೆ ಹೊತ್ತಿಗೆ JDS ರಾಜ್ಯದಲ್ಲಿ ಇರೋದಿಲ್ಲ, ಅವ್ರ ಅಸ್ತಿತ್ವ ಇರೋದಿಲ್ಲ. ಅವರು ಇಲ್ಲ BJPಲಿ ಅವ್ರು ಮರ್ಜ್ ಮಾಡ್ತಾವ್ರೇನೋ ಗೊತ್ತಿಲ್ಲ. ಮರ್ಜ್ ಮಾಡೋ ಚಾನ್ಸಸ್ ಜಾಸ್ತಿ ಅಂತ ಅನಿಸುತ್ತೆ. ಮರ್ಜ್ ಮಾಡದೆ ಹೋದರೂ MLAಗಳು ಇರ್ತಕ್ಕಂಥ MLAಗಳು ಭಾಳ ಜನ ಅವರವರು ಸ್ಥಾನ ಭದ್ರ ಮಾಡ್ಕೊಳ್ಳೋಕ್ಕೆ ಅವರು ಪ್ಲ್ಯಾನ್ ಮಾಡ್ಕೋತಾರೆ. ಅದು ನನಗೆ ಗೊತ್ತಿದೆ
ಸರ್ ಇದು ಅವರ ಪಕ್ಷಕ್ಕೆ ಇರ್ತಕ್ಕಂಥ ಪ್ರಶ್ನೆ, ನಾನು ಉತ್ತರ ಕೊಡಬಾರ್ದು. ಯಾಕೆಂದರೆ ಕುಮಾರಸ್ವಾಮಿ ನಾಳೆ ಅಬ್ಜೆಕ್ಷನ್ ಮಾಡ್ತಾರೆ, ನನ್ನ ಪಾರ್ಟಿ ಅವನೇ ಯಾರು ಮಾತಾಡೋದು ಅಂತ. ಆದರೂ ಹೇಳ್ತೀನಿ, ಇವತ್ತು ನಾವು ಮನಸ್ಸು ಮಾಡಿದ್ರೆ JDS ಅಲ್ಲಿ ಯಾವ MLAಗಳು ಇರಲ್ಲ. ಸಂಪರ್ಕದಲ್ಲಿದ್ದೆಲ್ಲ ಇದ್ದಾರಾ ಸರ್? ಮಾಡಿದ್ರೆ ನಾವು ಮೈಂಡ್ ಮಾಡಿದ್ರೆ 15 ಜನ ಇರ್ತಕ್ಕಂಥ 18 ಜನ MLA ಡಿವೈಡ್ ಮಾಡಿ ಕಾಂಗ್ರೆಸ್ ಸೇರಿಸ್ಕೊಡೋದು ದೊಡ್ಡ ವಿಚಾರ ಅಲ್ಲ. ನನಗೇಂದ್ರೆ ಟಾಸ್ಕ್ ಕೊಟ್ಟರೆ 1 ತಿಂಗಳಲ್ಲಿ ಮಾಡಿಕೊಡ್ತೀನಿ. ಅರೆ ತಮಾಷೆ ಏನು ಸರ್? 1 ತಿಂಗಳಲ್ಲಿ ಮಾಡದೆ ಹೋದರೆ ನಾನು ಯೋಗೇಶ್ವರೇ ಅಲ್ಲ. ನನಗೆ ಪಾರ್ಟಿ ಟಾಸ್ಕ್ ಕೊಟ್ಟು ಇಂಥವ್ರು ಕರ್ಕೊಬ ಅಂತ ಅಂದರೆ ನಾಳೆ ಬೆಳಗ್ಗೆಯಿಂದನೇ ಕೆಲಸ ಮಾಡಿ ಕಾಂಗ್ರೆಸ್ ಸೇರಿಸ್ತೀನಿ. ಅದೇನು ದೊಡ್ಡ ಏನು ನನಗೆ ಸವಾಲು ಅಂತ ಅನ್ನಿಸ್ತಾ ಇಲ್ಲ. ಅಂತ ಸಿಚುವೇಶನ್ ಬಂದರೆ ಎಕ್ಸ್ಪೀರಿಯನ್ಸ್ ಇದೆ ಬಿಜೆಪಿ. ಎಕ್ಸ್ಪೀರಿಯನ್ಸ್ ಅಲ್ಲ ಸರ್, ಅದೊಂದು ಟ್ಯಾಲೆಂಟ್. ಅರೆ ಎಕ್ಸ್ಪೀರಿಯನ್ಸ್ ಅಲ್ಲ. ಈಗ ನನಗೆ ಭಾಳ ಜನ ಮಾತಾಡ್ತಾರೆ, ಏನಪ್ಪ ಪ್ರಯೋಜನ ಇಲ್ಲ, ಇಲ್ಲಿ ಏನು ಕುಮಾರಸ್ವಾಮಿ ಭವಿಷ್ಯ ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಸರ್. JDS MLAಗಳಿಗೆ ಅವ್ರು ಮುಂದೆ ಪೊಲಿಟಿಕಲಿ ಸೆಟ್ಲ್ ಆಗ್ಬೇಕು ಸರ್. ಅವರು ಇನ್ನು 3 ವರ್ಷಕ್ಕೆ ಎಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ? ಪುನಃ JDSಯಿಂದ ನಿಂತ್ಕೊಂಡ್ರೆ ಕುಮಾರಸ್ವಾಮಿ ನಾಮಬಲದಿಂದ ಗೆಲ್ಲೋಕ್ಕಾಗಲ್ಲ. ದೇವೇಗೌಡರ ಈಗಾಗಲೇ ಮುಗಿದ ಕಾಲ. ದೇವೇಗೌಡರ ನಾಮಬಲದಿಂದ ಗೆಲ್ಲೋಕ್ಕಾಗಲ್ಲ. ಯಾವ ವಿಚಾರ ಇಟ್ಕೊಂಡು ಅವ್ರು JDSಯಿಂದ ಪುನಃ ಸ್ಪರ್ಧೆ ಮಾಡ್ತಾರೆ? ಏನು ಓಪ್ಸಿದೆ ಅವ್ರಿಗೆ ಪೊಲಿಟಿಕ್ಸಲ್ಲಿ? ಇಲ್ಲ ಕಾಂಗ್ರೆಸ್ಗೆ ಬರಬೇಕು, ಇಲ್ಲ BJPಗೆ ಹೋಗಬೇಕು. ಎಲ್ಲೆಲ್ಲಿ ಮನೆ ಖಾಲಿ ಇದೆ ಅಲ್ಲಿ ಹೋಗ್ಬೇಕಾಗ್ತದೆ. ಮುಂದಿನ ಚುನಾವಣೆ ಹೊತ್ತಿಗೆ JDS ರಾಜ್ಯದಲ್ಲಿ ಇರೋದಿಲ್ಲ, ಅವ್ರ ಅಸ್ತಿತ್ವ ಇರೋದಿಲ್ಲ. ಅವರು ಇಲ್ಲ BJPಲಿ ಅವ್ರು ಮರ್ಜ್ ಮಾಡ್ತಾವ್ರೇನೋ ಗೊತ್ತಿಲ್ಲ, ಮರ್ಜ್ ಮಾಡೋ ಚಾನ್ಸಸ್ ಜಾಸ್ತಿ ಅಂತ ಅನಿಸುತ್ತೆ. ಮರ್ಜ್ ಮಾಡದೆ ಹೋದರೂ MLAಗಳು ಇರ್ತಕ್ಕಂಥ MLAಗಳು ಭಾಳ ಜನ ಅವರವರು ಸ್ಥಾನ ಭದ್ರ ಮಾಡ್ಕೊಳ್ಳೋಕ್ಕೆ ಅವರು ಪ್ಲ್ಯಾನ್ ಮಾಡ್ಕೋತಾರೆ. ಅದು ನನಗೆ ಗೊತ್ತಿದೆ. ಪ್ರಶಾಂತ್, ಯೋಗೇಶ್ವರ್ಗೆ ಆಪರೇಷನ್ ಏನು ಹೊಸದಲ್ಲ. ಆದರೆ ಈ ಮಾತು ಅದು ಕಾನ್ಫಿಡೆನ್ಸಾ, ಓವರ್ ಕಾನ್ಫಿಡೆನ್ಸಾ? ನನಗನ್ಸುತ್ತೆ ಚುನಾವಣೆಯ ಗೆಲುವಿನ ನಂತರ, ಅದು ದೊಡ್ಡ ಅಂತರದ ಗೆಲುವು, 25,000 ಮತಗಳ ಗೆಲುವಿನ ಅಂತರದ ನಂತರ ಸ್ವಲ್ಪ ಆತ್ಮವಿಶ್ವಾಸ, ಅದು ಅತಿಯಾದ ಆತ್ಮವಿಶ್ವಾಸ ಕೂಡ ಆಗಿದೆ. ನೋಡಿ, ಯಾವುದೇ ಒಂದು ಚುನಾವಣೆಯ ಫಲಿತಾಂಶ ಪಾಲಿಟಿಕ್ಸ್ನಲ್ಲಿ ಯಾರನ್ನೂ ಕೂಡ ರೈಟ್ ಆಫ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇಲ್ಲ ಈ ಚನ್ನಪಟ್ಟಣ JDS ಸೋಲ್ತ್ಬಿಡ್ತು, ಹೀಗಾಗಿ JDS ಇನ್ನೇನು ರಿವೈವೇ ಆಗೋಲ್ಲ ಅನ್ನುವ ಹೇಳಿಕೆಗಳು ಸ್ವಲ್ಪ ಆ ಮಟ್ಟದ ಆ ಚುನಾವಣೆಯ ಫಲಿತಾಂಶದ ಇಫೆಕ್ಟ್ನ ಕಾರಣದಿಂದ ಬರ್ತಕ್ಕಂಥ ಹೇಳಿಕೆಗಳಿಗೆ. 23ರಲ್ಲಿ JDS 19 ಆದಾಗ ಅವರು BJP ಜೊತೆ ಹೋಗಿ ಸೀಟ್ಗಳನ್ನು ಗೆದ್ದರು, 2 ಸೀಟ್ ಗೆದ್ದರು. BJPಗೂ ಕೂಡ ದೊಡ್ಡ ಲಾಭವನ್ನು ತಂದುಕೊಟ್ರು. ಇಲ್ಲಾಂದರೆ ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ಗ್ರಾಮಾಂತರದಂಥ ಸೀಟನ್ನು BJPಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾಯಿತ್ತು. ಈಗ ಈ ಚುನಾವಣೆಯಲ್ಲಿ JDS ಮಣ್ಣು ಮುಕ್ಕಿದೆ. ಯೋಗೇಶ್ವರ್ DK ಶಿವಕುಮಾರ್ ಜೊತೆ ಸೇರಿಕೊಂಡು ಸೀಟನ್ನು ಗೆದ್ದಿದ್ದಾರೆ. ನಿಶ್ಚಿತವಾಗಿ 25,000 ಮತಗಳ ಗೆಲುವು ಒಂದು ಬೂಸ್ಟನ್ನು, ಒಂದು ಕಾನ್ಫಿಡೆನ್ಸನ್ನು ಕೊಟ್ಟಿದೆ. ಆದರೆ ನನಗನ್ಸುತ್ತೆ, ಸರಿ ಯೋಗೇಶ್ವರ್ ಹೇಳಿದ್ದೆ ಆಯ್ತಪ್ಪ, ನೀವು 18 ಶಾಸಕರನ್ನು ಹೊಡಿತೀರಿ ಅಂತ ಅಂದ್ಕೋಣ. ಅದರಿಂದ ಕಾಂಗ್ರೆಸ್ಗೆ ಏನು ಲಾಭ ಆಗುತ್ತೆ? ಕಾಂಗ್ರೆಸ್ ಕಲ್ದೇ ಇದ್ರು DK ಶಿವಕುಮಾರಿಗೆ ಲಾಭ ಆಗುತ್ತೆ. DK ಶಿವಕುಮಾರ್ ಇದು ಹೆಂಗೆ ಅಂದರೆ, ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ. ಆಬ್ವಿಯಸ್ಲಿ DK ಶಿವಕುಮಾರ್ನ ಅಲ್ಟಿಮೇಟ್ ಅಜೆಂಡಾ ಇರೋದೇ ಒಂದು CM ಆಗೋದು, ಇನ್ನೊಂದು ಒಕ್ಕಲಿಗರ ನಾಯಕ ಆಗೋದು. ಹಳೆ ಮೈಸೂರು ಭಾಗದಲ್ಲಿ ಅವರಿಗೆ ಒಕ್ಕಲಿಗರ ಮತಗಳು, ಒಕ್ಕಲಿಗ ಸಮುದಾಯ ಎಷ್ಟು ಅಪ್ಕೊಳ್ಳುತ್ತೋ ಅವರು ಇನ್ನೂ ಸ್ಟ್ರಾಂಗ್ ಆಗ್ತಾರೆ. JDS ಫಾಲ್ ಆಗುತ್ತೆ. ಮಾಡಿದ್ರು ಅದು ಆಗೋದು 28ರಲ್ಲಿ ಒಂದು. ಓಕೆ, ಎರಡನೇದು, ಇಟ್ ವಿಲ್ ಓಪನ್ ದ ಡೋರ್ಸ್ ಫಾರ್ BJP ಇನ್ ಸೌತ್ ಕರ್ನಾಟಕ. ಇವತ್ತೇನು BJP ಅತಂತ್ರ ವಿಧಾನಸಭೆ 100-105 ಹತ್ತ ಮುಗ್ಗರಿಸುತ್ತೆ. BJP ಆಲ್ಟರ್ನೇಟಿವ್ ಇಲೆಕ್ಷನ್ಸ್ನಲ್ಲಿ 135-140 ಬರಲಿಕ್ಕೆ ವೇದಿಕೆ ಸಿದ್ಧ ಮಾಡಿಕೊಟ್ಟಂಗೆ ಅದು ಕಾಂಗ್ರೆಸ್ನಿಂದ. ಓಕೆ, ಹೌ JDS ಇಲ್ಲದೆ ಇರೋದು ಹಳೆ ಮೈಸೂರು ಭಾಗದಲ್ಲಿ ಏನು ಬರೀ ಕಾಂಗ್ರೆಸ್ನ ಹೆಜಮನಿ ಉಳ್ಕೊಂಡ್ಬಿಡುತ್ತಾ? ಒಂದು ಆಲ್ಟರ್ನೇಟಿವ್ ಪಾರ್ಟಿ ಈಗ ನಾನ್ ಕಾಂಗ್ರೆಸ್ಗೆ ಸತತವಾಗಿ ವೋಟ್ ಮಾಡ್ತಾ ಬರ್ತಾ ಇರ್ತಕ್ಕಂಥ ಒಕ್ಕಲಿಗರು ಇದಾರಲ್ವ, ಈ 18 ಶಾಸಕರು ಹೊಡೆದ ತಕ್ಷಣ ಎಲ್ಲ ಮತದಾರರೇನು ಹೋಗಿ ಕಾಂಗ್ರೆಸ್ನಲ್ಲಿ ಕುಳಿತುಕೊಳ್ತಾರ? ಓಕೆ, ಸೊ ಗೊತ್ತಿಲ್ಲ. ಈಗ ಯೋಗೇಶ್ವರ್ ಅದನ್ನು ಉತ್ಸಾಹದ ಭರದಲ್ಲೂ ಕೂಡ ಹೇಳಿಕೆಗಳನ್ನು ಕೊಟ್ಟಿರ್ಬೋದು. ಆದರೆ ನೀವು ಕರ್ನಾಟಕದ ರಾಜಕಾರಣವನ್ನು ನೋಡಿ, ಕಳೆದ 6-7 ವರ್ಷಗಳ ರಾಜಕಾರಣ ಅದು ಯೋಗೇಶ್ವರ್ ಸುತ್ತನೇ ಸುತ್ತ ಇದೆ. ಅಥವಾ ರಾಜಕಾರಣದಲ್ಲಿ ಯೋಗೇಶ್ವರ್ ಒಂದು ಪ್ರಮುಖ ಧ್ರುವವಾಗಿ ಇದ್ದೇ ಇರ್ತಾರೆ. 2018ರ ಚುನಾವಣೆ DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಸೇರಿಕೊಂಡು ನನ್ನನ್ನು ಸೋಲಿಸಿದ್ರು ಅಂತ ಯೋಗೇಶ್ವರ್ ಸ್ಟೇಟ್ಮೆಂಟ್ ಕೊಟ್ಟರು ಚನ್ನಪಟ್ಟಣದಲ್ಲಿ. ಅದಾದ ಮೇಲೆ 2019ರ ಆಗಸ್ಟ್ನಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಲಿಕ್ಕೆ
ಬಾಂಬೆ, ದಿಲ್ಲಿ ಓಡಾಡಿದವರು ಸಿ ಪಿ ಯೋಗೀಶ್ವರ್. ಹೌದು. ಸಿ ಪಿ ಯೋಗೀಶ್ವರು, ಡಾಕ್ಟರ್ ಅಶ್ವಥ್ ನಾರಾಯಣ್, ಅರವಿಂದ್ ಲಿಂಬಾವಳಿ ಈ 3 ಜನ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ 17 ಶಾಸಕರನ್ನು ಮೊದಲು ಒಡೆಯಲಿಕ್ಕೆ ಆರಂಭಿಸಿದ್ದೇ ಸಿ ಪಿ ಯೋಗೀಶ್ವರ್. ಅದಾದ ಮೇಲೆ ಸಿ ಪಿ ಯೋಗೀಶ್ವರನ್ನ ಯಡಿಯೂರಪ್ಪನವರು ಮಂತ್ರಿ ಮಾಡಲಿಲ್ಲ, ವಿಧಾನ ಪರಿಷತ್ ಸದಸ್ಯರಾದರು, ಆದರೆ ಮಂತ್ರಿ ಮಾಡಲಿಲ್ಲ. 2019 ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಮೇಲೆ 20ರ ಸುಮಾರಿಗೆ ಯಡಿಯೂರಪ್ಪನವ್ರಿಗೂ ವಿಜಯೇಂದ್ರಗೂ ತಾಕಲಾಟ ಶುರುವಾಯಿತು. ಸಿ ಪಿ ಯೋಗೀಶ್ವರ್ ಯಡಿಯೂರಪ್ಪನವರ ವಿರುದ್ಧ ಮುನಿಸ್ಕೊಂಡ್ರು. ನಂತರ ಸಿ ಪಿ ಯೋಗೀಶ್ವರ್, ಬಸನಗೌಡ ಪಾಟೀಲ್, ಯತ್ನಾಳ್ ಮತ್ತು ಅರವಿಂದ್ ಬೆಲ್ಲದ ಒಂದು ಕ್ಲಿಕ್ ಆದರು. ಅವರು 3 ಜನ. ಅವರು 3 ಜನ ಸೇರಿಕೊಂಡು ಯಡಿಯೂರಪ್ಪನವರ ವಿರುದ್ಧ ಒಂದು ಹೇಳಿಕೆಗಳನ್ನು ಕೊಡಲಿಕ್ಕೆ ಆರಂಭಿಸಿದರು. ಯಡಿಯೂರಪ್ಪನವ್ರನ್ನ ಪಾರ್ಟಿ ಫೋರಮ್ಸ್ಗಳಲ್ಲೇ ವಿರೋಧಿಸ್ಲಿಕ್ಕೆ ಆರಂಭಿಸಿದರು. ಆಗ ಅವ್ರ ಜೊತೆ ಸೇರಿಕೊಂಡವರು ಯಡಿಯೂರಪ್ಪನವರ ಆಪ್ತ ಕಾರ್ಯದರ್ಶಿಯಾಗಿದ್ದ NR ಸಂತೋಷ್. ನಂತರ JDSಗೆ ಹೋಗಿ ಶಿವಲಿಂಗೇಗೌಡರ ವಿರುದ್ಧ ಕಡೂರಿನಲ್ಲಿ ಏನು ಸ್ಪರ್ಧಿಸಿದ್ರು ಅವರು. ಸಿ ಪಿ ಯೋಗೇಶ್ವರ್ ಮತ್ತು NR ಸಂತೋಷ್ ದಿಲ್ಲಿಗೆ ಹೋದರು. ಸತತವಾಗಿ ದಿಲ್ಲಿಯಲ್ಲಿ ಓಡಾಡಿ, ಇಲ್ಲ ಯಡಿಯೂರಪ್ಪನವ್ರನ್ನ ತೆಗಿಬೇಕು, ಯಡಿಯೂರಪ್ಪನವ್ರನ್ನ ತೆಗಿಬೇಕು, ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತಕ್ಕಂಥ ಒಂದು ಲಾಬಿ ಹೋರಾಟ ದಿಲ್ಲಿಯಲ್ಲಿ ಶುರು ಮಾಡಿದ್ರು. ಯಾಕೆ ಯಡಿಯೂರಪ್ಪನವ್ರಿಗೂ ವಿಜಯೇಂದ್ರರಿಗೂ ಸಿ ಪಿ ಯೋಗೀಶ್ವರ್ಗೆ ಟಿಕೆಟ್ ಕೊಡ್ಲಿಕ್ಕೆ ಮನಸ್ಸಿರಲಿಲ್ಲ ಅಂದರೆ ಆ ಕಾರಣದಿಂದ. ಯಾಕಂದರೆ ಸಿ ಪಿ ಯೋಗೀಶ್ವರ್ ದಿಲ್ಲಿಯಲ್ಲಿ ಪ್ರತಿಯೊಬ್ಬ BJP ನಾಯಕನ ಮನೆಗೂ ಎಡತಾಕಿದ್ದಾರೆ. ನಂತರ ಅವರು BL ಸಂತೋಷ್ ಜೊತೆ ಆತ್ಮೀಯರಿದ್ರು ಅಂತಕ್ಕಂಥದ್ದು ಬಂತು. ಸಿ ಪಿ ಯೋಗೀಶ್ವರ್ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸುವಲ್ಲಿ ಏನು ಪಾತ್ರ ವಹಿಸಿದ್ರು. ಯಡಿಯೂರಪ್ಪನವ್ರು ಕೆಳಗಿಳಿದು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ಯಡಿಯೂರಪ್ಪನವ್ರದ್ದು ಹೈಕಮಾಂಡ್ ಮುಂದೆ 2 ಹಠಗಳಿದ್ವು. ಒಂದು, ವಿಜಯೇಂದ್ರರನ್ನ ಮಂತ್ರಿ ಮಾಡಬೇಕು, ಅದನ್ನು ಹೈಕಮಾಂಡ್ ಒಪ್ಪಲಿಲ್ಲ. ಸ್ವತಃ ಬಸವರಾಜ ಬೊಮ್ಮಾಯಿ ಹೋಗಿ ದಿಲ್ಲಿಯಲ್ಲಿ ಹೇಳಿದರು, ಯಡಿಯೂರಪ್ಪನವರು ಭಾಳ ಆಕ್ರೋಶಿತರಾಗಿದ್ದಾರೆ, ವಿಜಯೇಂದ್ರರನ್ನ ಮಂತ್ರಿ ಮಾಡಬೇಕು ಅಂತ. ನಂತರ ವಿಧಾನ ಪರಿಷತ್ತಿಗೆ ತರಲಿಕ್ಕೂ ಕೂಡ ಹೈಕಮಾಂಡ್ನ ಒಪ್ಪಿಗೆ ಇರಲಿಲ್ಲ, ಅವ್ರನ್ನ ವಿಧಾನ ಪರಿಷತ್ತಿಗೂ ತರಲಿಲ್ಲ. ಅದಾದಮೇಲೆ ಅವ್ರಿಗೆ 23ರಲ್ಲಿ ಟಿಕೆಟ್ ಕೊಡ್ತು, ಆಮೇಲೆ ಅಧ್ಯಕ್ಷ ಮಾಡ್ತು, ದಟ್ ಈಸ್ ಡಿಫ್ರೆಂಟ್. ಯಡಿಯೂರಪ್ಪನವರ ಒಂದು ಬೇಡಿಕೆಯನ್ನು ಒಪ್ಪದ ಹೈಕಮಾಂಡ್ ಯಡಿಯೂರಪ್ಪನವರ 2ನೇ ಬೇಡಿಕೆಯನ್ನು ಒಪ್ಕೊಳ್ತು. ಯಡಿಯೂರಪ್ಪನವ್ರು ಏನು ಹೇಳಿದರು? ಬಸನಗೌಡ ಪಾಟೀಲ್, ಯತ್ನಾಳ್, ಅರವಿಂದ್ ಬೆಲ್ಲದ್ ಮತ್ತು ಸಿ ಪಿ ಯೋಗೀಶ್ವರ್ ಯಾವುದೇ ಕಾರಣಕ್ಕೂ ಈ 3ರಲ್ಲಿ ಒಬ್ಬರು ಕೂಡ ಮಂತ್ರಿ ಆಗಬಾರ್ದು. ಅದರ ಜೊತೆ ಅನೇಕರದ್ದು ಬಂತುಬಿಡಿ. ರಾಜುಗೌಡ ಸುರಪುರದ ರಾಜುಗೌಡನ ಮಂತ್ರಿ ಮಾಡಲಿಲ್ಲ, ದತ್ತಾತ್ರೇಯ ಪಾಟೀಲ್ ಏನಿದ್ರು ಕಲಬುರ್ಗಿ ಅವ್ರನ್ನ ಮಂತ್ರಿ ಮಾಡಲಿಲ್ಲ. ಯಾಕಂದರೆ ಎಲ್ಲ ವಿಜಯೇಂದ್ರ ಸಮಕಾಲೀನರು ಅನ್ನುವ ಕಾರಣಕ್ಕೋಸ್ಕರ ಅವ್ರನ್ನೂ ಮಂತ್ರಿ ಮಾಡಲಿಲ್ಲ, ರಾಜೀವ್ರನ್ನ ಮಂತ್ರಿ ಮಾಡಲಿಲ್ಲ. ಆದರೆ ಯಡಿಯೂರಪ್ಪನವರ ಹಠ ಇದ್ದದ್ದು ಈ 3ರನ್ನ ಯಾವುದೇ ಕಾರಣಕ್ಕೂ ಕೂಡ ಮಂತ್ರಿ ಮಾಡಬಾರ್ದು. ಅಲ್ಲಿಗೆ ಸಿ ಪಿ ಯೋಗೀಶ್ವರ್, ಬೆಲ್ಲದ್, ಯತ್ನಾಳ್ 3 ಯಡಿಯೂರಪ್ಪನವರ ವಿರುದ್ಧ ಮುನಿಸ್ಕೊಂಡ್ರು. ಬೊಮ್ಮಾಯಿ ಕೂಡ ಅವ್ರನ್ನ ಮಂತ್ರಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ಈಗ ಉಪಚುನಾವಣೆಯಲ್ಲಿ ಟಿಕೆಟ್ನ ಪ್ರಶ್ನೆ ಸಿ ಪಿ ಯೋಗೀಶ್ವರ್ಗೆ ಬಂದಾಗ ನೀವು ಅದನ್ನು ಡಾಟ್ಸ್ ಕನೆಕ್ಟ್ ಮಾಡಿ ನೋಡಿ. ಆಗಲೇ ಯಡಿಯೂರಪ್ಪನವ್ರು ಏನು ಹೇಳಿದರು? ಇಲ್ಲ, ಚನ್ನಪಟ್ಟಣದ ಸೀಟು JDSನದು, ಹೀಗಾಗಿ ಅದರಲ್ಲಿ ನಮ್ಮದೇನು ಪಾತ್ರ ಇಲ್ಲ ಅಂತ. ಅಂದರೆ ನನಗಿರತಕ್ಕಂಥ ಕೆಲ ಮಾಹಿತಿಗಳ ಪ್ರಕಾರ ಸ್ವತಃ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಯಾರ್ಯಾರು BJPಯಲ್ಲಿ ಯೋಗೀಶ್ವರ್ಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಲಾಬಿಯನ್ನು ಮಾಡ್ತಿದ್ರು, ಅವ್ರಿಗೆ ಫೋನ್ ಮಾಡಿ ನೀವು ಯಾಕೆ ಅದನ್ನು ಲಾಬಿ ಮಾಡ್ತಾ ಇದ್ದೀರಿ, ಸಿ ಪಿ ಯೋಗೀಶ್ವರ್ಗೆ ಟಿಕೆಟ್ ಕೊಡೋದು ಬೇಡ ಅಂತಕ್ಕಂಥದ್ದನ್ನು ಭಾಳ ನ್ಯಾಚುರಲಿ ಯಾರು ತನ್ನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರು, ರಾಜಕಾರಣದಲ್ಲಿ ಹಿಂಗಂತರೂ ಆಗೋಲ್ಲ, ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರಿ, ಈಗ ನಾನು ನಿಮ್ಮ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಿಡ್ತೀನಿ, ಅಷ್ಟು ರಾಜಕಾರಣಿಗಳು ತಯಾರಿರಲ್ಲ. ಆ್ಯಂಡ್ ಇಟ್ ಈಸ್ ರೈಟ್ಲಿ ಆಲ್ಸೋ. ಹೀಗಾಗಿ ಈಗ ಸಿ ಪಿ ಯೋಗೀಶ್ವರ್ DK ಶಿವಕುಮಾರ್ ಜೊತೆ ಹೋಗಿದ್ದಾರೆ. ಅದನ್ನು ಕೂಡ ಈಗ DK ಶಿವಕುಮಾರ್ ಜೊತೆ ಎಷ್ಟು ಕಾಲ ನಿಂತ್ಕೊಳ್ಬೋದು ಅಂತಕ್ಕಂಥದ್ದು ಕೂಡ ಪ್ರಶ್ನೆನೇ. ನಿನ್ನೆ ಸಿ ಪಿ ಯೋಗೀಶ್ವರ್ ಕೂಡ ಹೇಳಿದ್ರು, ನಾನು ಜಂಪಿಂಗ್ ಸ್ಟಾರ್ ಇದ್ದಾರೆ ಅಂತ. ನೀವು 10 ಗಂಟೆಗೆ ನ್ಯೂಸ್ ಅವರ್ ಸ್ಪೆಷಲ್ ರಿಪೀಟ್ ಆಗತ್ತೆ, ಅದರಲ್ಲಿ ನೋಡಿ. ನಾನೊಂಥರ ಟೆಕ್ಕಿ ಇದ್ದಂಗೆ, ನಾನೊಂದು ಸಾಫ್ಟ್ವೇರ್ ಟೆಕ್ಕಿ ಇದ್ದಂಗೆ, ಎಲ್ಲಿ ಬೆಸ್ಟ್ ಪ್ಯಾಕೇಜ್ ಸಿಗುತ್ತೋ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಈ DK ಶಿವಕುಮಾರ್ ಕ್ಲಿಯರ್ ಆನ್ ದಟ್. ನೋಡಿ, ಅವರೊಂದು ತುಂಬ ಕ್ಲಾರಿಟಿಯಿಂದ ಹೇಳಿದರು, ನೋಡಿ ನಾನು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ನನ್ನ ಸಹಕಾರ ಇದ್ದೇ ಇದೆ, ನಾನು ಅದಕ್ಕೆ ಬೆಂಬಲ ಕೊಡ್ತೀನಿ, ಆದರೆ ಅದಾದ ನಂತರ ನಾನು ರೀತಿ ಒಂದು ಸಾಫ್ಟ್ವೇರ್ ಟೆಕ್ಕಿ ಇದ್ದಂಗೆ ಯಾವುದು ಒಳ್ಳೆ ಪ್ಯಾಕೇಜ್ ಕೊಡುತ್ತೋ ಆ ಕಡೆ ಹೋಗ್ತೀನಿ ಅಂತ. ಈಗ ಸಿ ಪಿ ಯೋಗೀಶ್ವರರ JDSನ ಹೊಡಿತೀನಿ ಅಂತಕ್ಕಂಥ ಮಾತೇನಿದೆ,
ಇವತ್ತು ನಿಶ್ಚಿತವಾಗಿ ಇವತ್ತಿನ ಸ್ಥಿತಿಯಲ್ಲಿ ನೋಡಿದರೆ ಅದು ಅತಿಶಯೋಕ್ತಿ ಅನಿಸುತ್ತೆ. ಆದರೆ ನೀವು ಇನ್ನೊಂದು ದೃಷ್ಟಿಯಿಂದ ನೋಡಿದಾಗ ಲೋಕಸಭಾ ಚುನಾವಣೆಯ ನಂತರದ ಸಾಲು ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೋದರು, ಸೂರಜ್ ರೇವಣ್ಣ ಜೈಲಿಗೆ ಹೋದರು, ರೇವಣ್ಣ ಮತ್ತು ಅವರ ಪತ್ನಿ ಭವಾನಿ ಕೋರ್ಟ್ ಕೇಸ್ಗಳನ್ನು ಮಕ್ಕಳನ್ನು ಬಚಾವ್ ಮಾಡೋದ್ರಲ್ಲೇ ಅವ್ರದ್ದು ಮುಂದಿನ 3-4 ವರ್ಷ ಹೋಗಲಿದೆ. ಇನ್ನೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ದೇವೇಗೌಡರು ಸ್ವತಃ ಚನ್ನಪಟ್ಟಣದಲ್ಲಿ ಕುಳಿತುಕೊಂಡು ಪ್ರಚಾರ ಮಾಡಿದರೂ ಕೂಡ 25,000 ಮತಗಳ ಅಂತರದಿಂದ ಸಿ ಪಿ ಯೋಗೀಶ್ವರ್ ಗೆಲ್ತಾರೆ ಅಂತಂದರೆ ಒಕ್ಕಲಿಗರ ಪೂರ್ತಿ ಕ್ರೋಢೀಕರಣ ದೇವೇಗೌಡರು ಬಂದರೂ ಆಗಲ್ಲ ಅಂತಕ್ಕಂಥದ್ದಾಯ್ತಲ್ವ. ಗೊತ್ತಿಲ್ಲ ಈಗ ಅದನ್ನು ಚನ್ನಪಟ್ಟಣ ಕ್ಷೇತ್ರಕ್ಕೆ ಸೀಮಿತವಾಗಿ ನೋಡ್ಬೇಕಾ, ಹಳೆ ಮೈಸೂರು ಭಾಗದ ಒಕ್ಕಲಿಗರ ದೃಷ್ಟಿಯಿಂದ ನೋಡ್ಬೇಕಾ. ಆದರೆ ಒಂದಂತೂ ನಿಜ, ಎಚ್ ಡಿ ಕುಮಾರಸ್ವಾಮಿ ಮತ್ತು ಇಡೀ ದೇವೇಗೌಡರ ಕುಟುಂಬ ಚನ್ನಪಟ್ಟಣದಲ್ಲಿ ಸೋತಿರ್ತಕ್ಕಂಥದ್ದು ಒಂದು ಭವಿಷ್ಯದ ಪ್ರಶ್ನೆಯನ್ನಂತರೂ ಮೂಡಿಸಿದೆ. ಸ್ಪೆಷಲಿ ಈಗ ನಿಖಿಲ್ ಕುಮಾರಸ್ವಾಮಿ 3ನೇ ಬಾರಿ ಸತತವಾಗಿ ಸೋತರು. ನೋಡಿ, ನಾನು ಸೋಲ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಸ್ಪರ್ಧೆ ಮಾಡಬಾರ್ದು ಅಂತಕ್ಕಂಥದ್ದು ಹೇಳಲ್ಲ. ಈ ವಂಶ ಪಾರಂಪರ್ಯ ರಾಜಕಾರಣದಲ್ಲಿ ಇದ್ದವರು ಬರೀ ಅಂದರೆ ವಂಶ ಪಾರಂಪರ್ಯದ ಕಾರಣದಿಂದ ರಾಜಕಾರಣಕ್ಕೆ ಬಂದವರು ಬರೀ ಗೆಲ್ಲಿಕ್ಕೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದೇನು. ಆಮೇಲೆ ಅವ್ರು ರೀಲಾಂಚು ಕಷ್ಟ ಆಗಲ್ಲ. ನಿಶ್ಚಿತವಾಗಿ ಈಗ 3 ಬಾರ ಅವ್ರು ಸೋತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಹೀಗಾಗಿ ಅವ್ರ ಭವಿಷ್ಯ ಏನಾಗುತ್ತೆ ಮುಂದೆ. ಇವತ್ತೇನು ಯೋಗೀಶ್ವರ್ಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ, ನ್ಯಾಚುರಲಿ ನಿಖಿಲ್ ಮೈಟ್ ಹ್ಯಾವ್ ಲಾಸ್ಟ್ ಹಿಸ್ ಕಾನ್ಫಿಡೆನ್ಸ್. ಹೌದು, ಒಂದು ರೀತಿ ಪಾರ್ಟಿಯಲ್ಲೇ ಐರನ್ ಲೆಗಪ್ಪ ಅನ್ನುವ ರೀತಿ ಚರ್ಚೆಗಳು ಶುರುವಾಗಿವೆ. ಆ ಕಾರಣದಿಂದ JDSನ ಮುಂದಿನ ಭವಿಷ್ಯ ಏನು. ಬಟ್ ಒಂದು ಚುನಾವಣೆಯಿಂದ ಯಾವುದೇ ಒಂದು ಪಾರ್ಟಿಯನ್ನು ಯಾವುದೇ ಒಂದು ರಾಜಕಾರಣದಲ್ಲಿ ಯು ಕೆನಾಟ್ ರೈಟ್ ಆಫ್ ಎನಿ ಒನ್, ಪ್ರೊವೈಡೆಡ್ ಅವ್ರು ಎಷ್ಟು ಕಷ್ಟಪಡ್ತಾರೆ. ಈಗ ನಿಖಿಲ್ಗೆ ಇರ್ತಕ್ಕಂಥ ಚಾಲೆಂಜ್ ಏನು, ಅವರು ಮಂಡ್ಯ ಸೋತರು ಬೆಂಗಳೂರಿಗೆ ಬಂದು ಕೂತರು, ರಾಮನಗರ ಸೋತರು ಬೆಂಗಳೂರಿಗೆ ಬಂದು ಕೂತ್ಕೊಂಡ್ರು, ಚನ್ನಪಟ್ಟಣ ಸೋತರು ಬೆಂಗಳೂರಿಗೆ ಬಂದು ಕೂತ್ಕೊಂಡ್ರು. ಎಷ್ಟು ಕಷ್ಟಪಡ್ತಾರೆ ಆನ್ ಗ್ರೌಂಡ್, ದಟ್ ವಿಲ್ ಡಿಸೈಡ್ ದ ಫೇಟ್ ಆಫ್ JDS. ನಿಖಿಲ್ ಯಾವ ರೀತಿ ಕಷ್ಟಪಡ್ತಾರೆ ಅನ್ನೋದು JDSನ ಮುಂದಿನ ಭವಿಷ್ಯವನ್ನು ಕೂಡ ನಿರ್ಧರಿಸುತ್ತೆ. ಉಳಿಸ್ತಾರ ಅಳಿಸ್ತಾರ ಎಲ್ಲಾನು ಈಗ ನಿಖಿಲ್ ಮೇಲೆ ನಿಂತಿದೆ. ಜೊತೆಗೆ JDSನ ಮುಂದಿನ ಸ್ಟ್ರಾಟಜಿಗಳು JDSನ ಭವಿಷ್ಯ ನಿರ್ಧರಿಸುತ್ತವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.